ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪಾಲಕರಿಗೂ ನಮಸ್ಕಾರಗಳು. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ಒಂದು ವಿಡಿಯೋದಲ್ಲಿ 2026 ಹಾಗೂ 2027ನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ 2ನೇ ಆಯ್ಕೆಪಟ್ಟಿ ಪ್ರಕಟಗೊಂಡಿದೆ. ಹಾಗಾದರೆ ಈ ವಿಡಿಯೋದಲ್ಲಿ ನಿಮ್ಮ ಮಗು 2ನೇ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡುವುದು, ಹಾಗೆ ನಿಮ್ಮ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಇನ್ನೂ ಎಷ್ಟು ಸೀಟುಗಳು ಖಾಲಿ ಉಳಿದಿದ್ದಾವೆ ಅದನ್ನು ಹೇಗೆ ಚೆಕ್ ಮಾಡುವುದು, ಹಾಗೆ ಈ ಒಂದು 2ನೇ ಲಿಸ್ಟ್ನಲ್ಲಿ ನಿಮ್ಮ ಮಗು ಸೆಲೆಕ್ಟ್ ಆಗಿದ್ದರೆ ನೀವು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಾಗತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಹಾಗಾದರೆ ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವಂತಹ ಗೂಗಲ್ ಬ್ರೌಸರ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆ, ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಸಿಗುವಂತಹ ಲಿಂಕನ್ನು ಕ್ಲಿಕ್ ಮಾಡಿ vidyavahini.karnataka.gov.in ಅಂತ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಮೊಬೈಲನ್ನು ಅಡ್ಡವಾಗಿ ಹಿಡಿದುಕೊಂಡು ನೋಡಿ. ಆಮೇಲೆ ಇಲ್ಲಿರುವಂತಹ 3 ಡಾಟ್ ಐಕಾನ್ ಏನಿದೆ ಮೇಲ್ಗಡೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಏನು ಡೆಸ್ಕ್ಟಾಪ್ ಸೈಟ್ ಇದೆ. ಓಕೆ, ಇದನ್ನು ಚೆಕ್ ಬಾಕ್ಸ್ ಏನಿದೆ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಓಕೆ, ಇದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಆದರ್ಶ ವಿದ್ಯಾಲಯ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನಿಮಗೆ ಸಿಗುತ್ತೆ ಏನಂತಂದರೆ 2026-27ನೇ ಶೈಕ್ಷಣಿಕ ವರ್ಷದ ಆದರ್ಶ ವಿದ್ಯಾಲಯದ 6ನೇ ತರಗತಿ ಪ್ರವೇಶಕ್ಕಾಗಿ 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕಟಿಸಲಾಗಿದೆ. ಪ್ರವೇಶ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಕೊನೆಯ ದಿನಾಂಕ 10/6/2026 ಆಗಿದೆ ಅಂತ. ಓಕೆ, ಇವತ್ತು ದಿನಾಂಕ 6/6/2026. ಓಕೆ, ಹಾಗಾದರೆ 4 ದಿನಗಳು ಟೈಮನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ 10 ಏನು ದಿನಾಂಕ ಇದೆ ಈ 10ರ ದಿನಾಂಕದ ಒಳಗೆ ಆದಷ್ಟು ಬೇಗ ಅಡ್ಮಿಷನನ್ನು ಮಾಡಿಸಿ. ಓಕೆ, ಮುಖಪುಟ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಏನು 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕೆಳಗಡೆ ಮೊದಲಿಗೆ ನಿಮ್ಮ ಮಗು ಸೆಲೆಕ್ಟ್ ಆಗಿದೆಯೋ ಇಲ್ವೋ ಹೇಗೆ ಅಂತ ಚೆಕ್ ಮಾಡೋಣ. ಇಲ್ಲಿ ಸೀಟು ಹಂಚಿಕೆ ಪರಿಶೀಲಿಸಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಮತ್ತೊಮ್ಮೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ 2026-27ನೇ ಸಾಲಿನ ಏನು 2ನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಮಾಡಿರುವುದನ್ನು ಪರಿಶೀಲಿಸಿ ಅಂತ ಇದೆ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಏನನ್ನು ನೀವು ಎಂಟರ್ ಮಾಡ್ಬೋದು ಅಂತಂದರೆ ರಿಜಿಸ್ಟ್ರೇಷನ್ ನಂಬರ್, ಅದು ಏನು ಆದರ್ಶ ವಿದ್ಯಾಲಯ ಹಾಲ್ ಟಿಕೆಟ್ ಇರುತ್ತೆ ಅದರಲ್ಲಿ ಸಹ ಇರುತ್ತೆ. ಅದು ನಿಮ್ಮ ಹತ್ರ ಇಲ್ಲ ಅಂತಂದರೆ ಇಲ್ಲಿ ನಿಮ್ಮ ಮಗುವಿನ SATS ನಂಬರನ್ನು ಎಂಟರ್ ಮಾಡಬೇಕು. 2ರಲ್ಲಿ ಯಾವುದಾದ್ರೂ ಒಂದನ್ನು ಎಂಟರ್ ಮಾಡಿದರೆ ನಡೆಯುತ್ತೆ. ಓಕೆ, SATS ನಂಬರ್ ನಿಮ್ಮ ಮಗುವಿನ ಐಡೆಂಟಿಟಿ ಕಾರ್ಡ್ ಏನಿರುತ್ತೆ ಅದರಲ್ಲಿ ಇರುತ್ತೆ, ಈಸಿಯಾಗಿ ನಿಮಗೆ ಸಿಗುತ್ತೆ. SATS ಏನು ನಂಬರನ್ನು ಇಲ್ಲಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಿರುವಂತಹ ಏನು ಭದ್ರತಾ ಕೋಡ್ ಇರುತ್ತೆ, ನಿಮಗೆ ಬೇರೆ ಭದ್ರತಾ ಕೋಡ್ ಬಂದಿರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಅದಾದ ನಂತರ ಇಲ್ಲಿ ಕಾಣ್ತಿರುವಂತಹ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾದಂತಹ ರಿಸಲ್ಟ್ ಸಿಗುತ್ತೆ. ಓಕೆ, ಸೀಟ್ ಹಂಚಿಕೆ ಸ್ಥಿತಿ ಅಂತ ಬರುತ್ತೆ. ಓಕೆ, ನಾನು ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬ್ಲರ್ ಮಾಡಿದ್ದೇನೆ. ಇಲ್ಲಿ ವಿದ್ಯಾರ್ಥಿಯ ಹೆಸರಿರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಮುಂದೆ ಏನು ಕೊಟ್ಟಿರ್ತಾರೆ ಅಂತಂದರೆ ಒಂದು ವೇಳೆ ಸೆಲೆಕ್ಟ್ ಆಗಿದ್ದರೆ ವಿದ್ಯಾರ್ಥಿಯು 2026-27ನೇ ಸಾಲಿನಲ್ಲಿ ಆದರ್ಶ ವಿದ್ಯಾಲಯ ಪರೀಕ್ಷೆಯಲ್ಲಿ ಸದರಿ ಸುತ್ತಿನಲ್ಲಿ ಯಾವ ಕೆಟಗರಿ ಅಡಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಬರುತ್ತೆ. ಇಲ್ಲಿ GM ಅಂತ ಕೊಟ್ಟಿದ್ದಾರೆ. ಆಮೇಲೆ ಶಾಲೆ ಹೆಸರು ಇಲ್ಲಿ ಸಿಗುತ್ತೆ ನೋಡಿರಿ, ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ಹುನಗುಂದ. ಓಕೆ, ನಿಮ್ಮ ಶಾಲೆ ಹೆಸರು ಇಲ್ಲಿರುತ್ತೆ. ಓಕೆ, ಕೊನೆಯ ದಿನಾಂಕ ಇಲ್ಲಿ ಸಹ ಕೊಟ್ಟಿದ್ದಾರೆ. ಕೊನೆಯ ದಿನಾಂಕ ಯಾವುದು ಅಂತಂದರೆ 10ನೇ ಜೂನ್ 2026 5 ಗಂಟೆ ಒಳಗೆ, ಸಂಜೆ 5 ಗಂಟೆ ಒಳಗೆ ಶಾಲೆಗೆ ಭೇಟಿ ನೀಡಿ ಅಂತ ಹೇಳಿದ್ದಾರೆ ಸಂಬಂಧಿತ ದಾಖಲಾತಿಗಳೊಂದಿಗೆ. ಓಕೆ, ಈ ರೀತಿಯಾಗಿ ಸೆಲೆಕ್ಟ್ ಆಗಿದ್ರೆ ಸಿಗುತ್ತೆ. ಓಕೆ, ಹಾಗಾದರೆ ಸೆಲೆಕ್ಟ್ ಆಗಿದ್ದರೆ ಯಾವೆಲ್ಲ ದಾಖಲಾತಿಗಳನ್ನ ಒಯ್ಯಬೇಕು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅಂತಂದರೆ ಈ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ ಈ ಎಲ್ಲ ದಾಖಲಾತಿಗಳನ್ನ ನೀವು ತೆಗೆದುಕೊಂಡು ಹೋಗಬೇಕು. ಇದ್ರ ಬಗ್ಗೆ ಈಗಾಗಲೇ ಈ ಒಂದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಡೀಟೇಲ್ ಒಂದು ವಿಡಿಯೋ ಮಾಡಿದ್ದೇನೆ. ಅದು ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಜಸ್ಟ್ ಇಲ್ಲೇ ಇದೆ ನೋಡಿ, ಆದರ್ಶ ವಿದ್ಯಾಲಯಕ್ಕೆ ಪ್ರವೇಶಕ್ಕೆ ಬೇಕಾದಂತಹ ದಾಖಲಾತಿಗಳು. ಇದನ್ನು ನೀವು ವಿಡಿಯೋನ ನೋಡಿ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಗೊತ್ತಾಗುತ್ತೆ. ಓಕೆ, ಈಗ ಇದೆಲ್ಲ ಆಯಿತು. ಓಕೆ, ಎರಡನೇ
ಲಿಸ್ಟ್ಗೆ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ನೋಡೋದಾದರೆ, ಓಕೆ, ಒಂದು ವೇಳೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ, ಓಕೆ, 3ನೇ ಸುತ್ತು ಸಹ ಬರುತ್ತೆ. ಓಕೆ, ಸೊ ಈಗಾಗಲೇ 2ನೇ ಕಟ್ ಆಫ್ ನೋಡೋಣ. ಓಕೆ, ಲಾಸ್ಟ್ 2ನೇ ಸುತ್ತಿನ ಕಟ್ ಆಫ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್ ಓಪನ್ ಮಾಡಿದ ತಕ್ಷಣ ನಿಮಗೆ 74 ಆದರ್ಶ ವಿದ್ಯಾಲಯ ಶಾಲೆಗಳಿದ್ದಾವೆ. ಓಕೆ, ಸೊ 74 ಪೇಜ್ಗಳಿರುವಂತಹ PDF ಇದು. ಇಲ್ಲಿ ನೋಡ್ಬೋದು ಸೆಕೆಂಡ್ ರೌಂಡ್ ಕಟ್ ಆಫ್ ಇದು. ಓಕೆ, ಸೊ ಡಿಸ್ಟಿಕ್ ಬೆಳಗಾವಿ, ತಾಲೂಕು ಅಥವಾ ಶಾಲೆ ಇರುವಂತಹ ಸ್ಥಳ ರಾಮದುರ್ಗ. ಓಕೆ, ಈ ರೀತಿಯಾಗಿರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡ್ತಾ ಹೋಗಬೇಕು. ಓಕೆ, ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ ಈಗ. ಸೊ ಇಲ್ಲಿ ನೋಡ್ಬೋದು ನೀವು ಗ್ರೂಪ್ ಅಂತ ಏನು ಕೊಟ್ಟಿದ್ದಾರೆ, ಇವೆಲ್ಲ ಕಾಸ್ಟ್ಗಳು. ಓಕೆ, ಫಾರ್ ಎಕ್ಸಾಂಪಲ್ ಜನರಲ್, ಓಕೆ, GM ಅಂತ ಬರುತ್ತೆ. ಓಕೆ, ಸೊ ಜನರಲ್ ಇದ್ದವ್ರಿಗೆ ಎಷ್ಟು ಅಂಕಗಳು ಕಟ್ ಆಫ್ ನಿಂತಿದೆ ಅಂತಂದರೆ 79. ಓಕೆ, ಸೊ ಇದೇ ಈ ಒಂದು ಮೊದಲನೇ ಲಿಸ್ಟ್ನಲ್ಲಿ ಇದು 85ಕ್ಕೆ ನಿಂತಿತ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ 3ರಿಂದ 4 ಮಾರ್ಕ್ಸ್ಗಳು ಇಲ್ಲಿ ಕಮ್ಮಿಯಾಗಿ ಬಂದಿವೆ. ಓಕೆ, ಸೊ ಜನರಲ್ ಕ್ಯಾಟಗರಿಯವ್ರಿಗೆ 79 ನಿಂತಿದೆ. ಹಾಗೆ SC ಕ್ಯಾಟಗರಿಗೆ 59, STಗೆ 51. ಓಕೆ, ಆಮೇಲೆ ಈ ಕಡೆ ಇರುವುದೆಲ್ಲ ಫೀಮೇಲ್, ಓಕೆ, ಹೆಣ್ಣು ಮಕ್ಕಳಿಗೆ ಇರುವಂತಹ ಕಟ್ ಆಫ್. ಓಕೆ, C1 ಕ್ಯಾಟಗರಿ 1ಗೆ 76, 2Aಗೆ 77, ಈ ರೀತಿಯಾಗಿ ನೋಡಬೇಕು ನೀವು. ಓಕೆ, ಒಂದು ವೇಳೆ 2ನೇ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಈ ಕಟ್ ಆಫ್, ಓಕೆ, ಅಂದರೆ ಜಸ್ಟ್ ಈಗ ನೆಕ್ಸ್ಟ್ ಇದು ಇನ್ನೂ ಸೆಲೆಕ್ಟ್ ಆಗಿಲ್ಲ ಅಂತಂದರೆ 3ನೇ ರೌಂಡಲ್ಲಿ 78 ತೆಗೆದುಕೊಂಡ್ರೆ ನಿಮಗೆ ಈಸಿಯಾಗಿ ಸೆಲೆಕ್ಟ್ ಆಗ್ತೀರಾ ಅಂತ ಅರ್ಥ. ಓಕೆ, ಸೊ ಈ ರೀತಿಯಾಗಿ ಇದನ್ನು ನೋಡೋದು. ಓಕೆ, ಆಮೇಲೆ ಈಗಾಗಲೇ ಎಷ್ಟು ಅಡ್ಮಿಷನ್ಗಳು ಆಗಿದ್ದಾವೆ ಅಂತ ನೋಡೋದಾದರೆ, ಓಕೆ, ಸೊ ಇಲ್ಲಿ ಕಾಣ್ತಿರುವಂತಹ ಡ್ಯಾಶ್ಬೋರ್ಡ್ ಅಂತ ಇರೋದು ನೋಡಿ. ಓಕೆ, ಡ್ಯಾಶ್ಬೋರ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ 120 ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ತಾರೆ. ಓಕೆ, ಈಗ 2ನೇ ಸುತ್ತಿನಲ್ಲಿ 74 ಶಾಲೆಗಳಲ್ಲಿ ಖಾಲಿ ಉಳಿದಿರುವಂತಹ ಇನ್ನು ಸೀಟುಗಳು ನೋಡೋದಾದರೆ 4551. ಓಕೆ, ಸೊ ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಉಳಿದಿದ್ದಾವೆ ಅಂತ ನೋಡೋದಾದರೆ ಸೀಟುಗಳು, ಬಾಗಲಕೋಟೆ ಜಿಲ್ಲೆ, ಓಕೆ, ಬಾದಾಮಿ ಬ್ಲಾಕ್ನಲ್ಲಿ ಇನ್ನೂ 67 ಸೀಟುಗಳು ಖಾಲಿ ಇದ್ದಾವೆ. ಓಕೆ, ಸೊ ಇಲ್ಲಿ ಅಡ್ಮಿಟೆಡ್ 0 ಅಂತ ತೋರಿಸ್ತಿದೆ. ಯಾಕೆ ಅಂತಂದರೆ ಸೊ ಇವತ್ತೇನೆ 2ನೇ ಸುತ್ತಿನ ದಾಖಲಾತಿ ಅಥವಾ 2ನೇ ಸುತ್ತಿನ ಆಯ್ಕೆ ಪಟ್ಟಿ ಬಂದಿದೆ. ಓಕೆ, ಸೊ ನಾಳೆ ನೀವು ಈ ಒಂದು ವೆಬ್ಸೈಟಲ್ಲಿ ಓಪನ್ ಮಾಡ್ತಾ ಹೋದರೆ ಇಲ್ಲಿ ಅಡ್ಮಿಟೆಡ್ ಇದ್ದಲ್ಲಿ 1, 2, 3 ಅಂತ ಅಡ್ಮಿಷನ್ ಆದಂಗೆ ನಂಬರ್ಗಳು ಹೆಚ್ಚಿಗೆ ಆಗ್ತಾ ಹೋಗ್ತೆ. ಓಕೆ, ಸೊ ಈಗ ಬಾಗಲಕೋಟೆಯಲ್ಲಿ ಇನ್ನೂ 78 ಸೀಟುಗಳು ಖಾಲಿ ಇದ್ದಾವೆ. ಬೀಳಗಿ ಇಲ್ಲಿ 45 ಇದ್ದಾವೆ. ಹುನಗುಂದ ಇಲ್ಲಿ 45 ಸೀಟುಗಳು ಖಾಲಿ ಉಳಿದಿದ್ದಾವೆ. ಓಕೆ, ಸೊ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೊಳ್ಬೇಕು. ಓಕೆ, ಸೊ ಬಟ್ ಈ 45 ಸೀಟುಗಳು ಖಾಲಿ ಉಳಿದಿದ್ದಾವೆ ಅಂತಂದರೆ ಇದರಲ್ಲೂ ಸಹ ಜಾತಿಗೆ ಅನುಸಾರವಾಗಿ ಏನು ಮಾಡಿರ್ತಾರೆ, ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟುಗಳು ಉಳಿದಿದ್ದಾವೆ ಅದನ್ನು ಸಹ ನೋಡ್ಕೊಳ್ಬೇಕು ನಾವು. ಅಂದರೆ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿ 2A ಕ್ಯಾಟಗರಿ ಇತ್ತು ಅಂತ ಅಂದ್ಕೊಳ್ಳಿ. ಆಲ್ರೆಡಿ ಮೊದಲನೇ ಸುತ್ತಿನಲ್ಲಿನೇ 2Aಗೆ ರಿಸರ್ವ್ ಆಗಿರುವಂತಹ ಸೀಟುಗಳು ಎಲ್ಲವೂ ಏನು ತುಂಬಿಕೊಂಡಿದ್ರೆ 2ನೇ ಸುತ್ತಿನಲ್ಲಿ 2Aಗೆ ಯಾವುದೇ ವಿದ್ಯಾರ್ಥಿಯನ್ನು ಅಡ್ಮಿಷನ್ ಮಾಡಿಸ್ಕೊಳ್ಳೋದಿಲ್ಲ. ಓಕೆ, ಸೊ ಹಾಗಾದರೆ ನಿಮ್ಮ ಜಾತಿಗೆ ಇನ್ನೂ ಸೀಟುಗಳು ಖಾಲಿ ಅದಾವೋ ಇಲ್ಲವೋ ಅದನ್ನು ಹೇಗೆ ಚೆಕ್ ಮಾಡೋದು ಅಂತಂದರೆ, ಸೊ ಅಗೇನ್ ಇಲ್ಲಿ ಏನು 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನು ಅಂತಂದರೆ ಪ್ರಥಮ ಸುತ್ತಿನ ಪ್ರವೇಶ ಪ್ರಕ್ರಿಯೆಯ ನಂತರ ಲಭ್ಯವಿರುವ ಸೀಟುಗಳು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ನಾವು. ಓಕೆ, ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು PDF ಡೌನ್ಲೋಡ್ ಆಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಡೌನ್ಲೋಡ್ ಮಾಡಿದ್ಮೇಲೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಹೇಳ್ತೀನಿ ನಿಮಗೆ. ಓಕೆ, ಈ ರೀತಿಯಾಗಿ ಅದು ಡೌನ್ಲೋಡ್ ಆಗಿರುತ್ತೆ. ಸೊ ಇಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಸೊ ಇಲ್ಲಿ ಈ ನಂಬರನ್ನು ನೆನಪಿಟ್ಕೊಳ್ಬೇಕು ನೀವು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿರುವಂತಹ ಶಾಲೆ ಆದರ್ಶ ವಿದ್ಯಾಲಯ ಕೋಡ್ ಇದು. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ ಇದನ್ನು ಇನ್ನು ನಿಮ್ಮ ಜಾತಿಗೆ ಎಷ್ಟು ಸೀಟ್ಗಳು ಇದ್ದಾವೆ ಅಂತ ಚೆಕ್ ಮಾಡೋದನ್ನು ಹೇಳ್ತೀನಿ. ನೀವೇನೇನೆಲ್ಲ ನೆನಪಿಟ್ಕೊಳ್ಬೇಕು, 4 ನಂಬರ್. ಓಕೆ, ನಿಮ್ಮ ಶಾಲೆ ಎಷ್ಟು ನಂಬರ್ ಇದೆ ಅದನ್ನ ನೆನಪಿಟ್ಕೊಳ್ಳಿ. ಓಕೆ, ಸೊ ಇದೇ ರೀತಿ ಈಗ ಈ ರೀತಿ ಬಲಗಡೆಯಿಂದ ಎಡಗಡೆಗೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಎಲ್ಲಿವರೆಗೆ ಮಾಡಬೇಕು, ಎಲ್ಲಿವರೆಗೆ ಅಂತಂದರೆ DO ಬರಬೇಕು. ಎಲ್ಲಿ ಅಂತಂದರೆ ಒಂದು ನಿಮಿಷ ತೋರಿಸ್ತೀನಿ. DO ಇಲ್ಲಿ DO ಅಂತ ಕಾಣಿಸ್ತಿದ್ದೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಏನಿದೆ ಅಂತಂದರೆ ಕ್ಯಾಟಗರಿ GM, ಆಮೇಲೆ OT ಅಂತಂದರೆ ಅದರ್ಸ್, BAL ಅಂತಂದರೆ ಬ್ಯಾಲೆನ್ಸ್. ಅಂದರೆ ಈ GM ಕ್ಯಾಟಗರಿಯಲ್ಲಿ
ಇಲ್ಲಿ ಬಾಗಲಕೋಟೆ, ಇದು 4ನೇ ರೋಲ್ ನಂಬರ್ ಸೀರಿಯಲ್ದು ಬಾಗಲಕೋಟೆ ಜಿಲ್ಲೆ ಬಾದಾಮಿ ಅನಿಸುತ್ತೆ. ಒಂದು ನಿಮಿಷ ಇನ್ನೊಮ್ಮೆ ಬೇಕಾದ್ರೆ ನೋಡ್ತೀನಿ ನಾನು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಶಾಲೆ. ಓಕೆ, ಡಿ ಒ. ಸೊ ಒಂದು ನಿಮಿಷ. ಈ ಬಾಗಲಕೋಟೆ ಜಿಲ್ಲೆ ಹಾಗೂ ಬಾದಾಮಿ ತಾಲೂಕಿನಲ್ಲಿರುವಂಥದ್ದಲ್ಲಿ ಜಿ ಎಮ್ ಕ್ಯಾಟಗರಿಗೆ ಇನ್ನೂ ಬ್ಯಾಲೆನ್ಸ್ ಎಷ್ಟಿದ್ದಾವೆ ಅಂತಂದರೆ 19. ಹೌದಾ? ಆಮೇಲೆ ಜಿ ಎಮ್ ಕ್ಯಾಟಗರಿ ಅಲ್ಲಿ ಕನ್ನಡ ಮೀಡಿಯಮ್ ಏನು ಕ್ಯಾಟಗರಿ ಇರುತ್ತೆ ರಿಸರ್ವೇಷನ್, ಅದರಲ್ಲಿ 2 ಬ್ಯಾಲೆನ್ಸ್ ಇದ್ದಾವೆ. ಓಕೆ. ಆಮೇಲೆ ಪಿ ಎಚ್ ಅಂತಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್. ನೋಡಿ, ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 0 ಅಂದರೆ ಈ ಒಂದು ಕ್ಯಾಟಗರಿಗೆ ಯಾವುದೇ ಸೀಟುಗಳು ಖಾಲಿ ಉಳಿದಿಲ್ಲ. ಓಕೆ. ಆಮೇಲೆ WM ಅಂತಂದರೆ ವುಮೆನ್ ಏನು ಹೆಣ್ಣು ಮಕ್ಕಳಿಗೆ ಜಿ ಎಮ್ ಕ್ಯಾಟಗರಿಯಲ್ಲಿ 14 ಸೀಟುಗಳಿದ್ದಾವೆ. ಹಾಗೆ ನೋಡ್ತಾ ಹೋಗಿ. ಓಕೆ. ಇವಾಗ ಕ್ಯಾಟಗರಿ SCB ವುಮೆನ್ ಬ್ಯಾಲೆನ್ಸ್ ಅಂತ ಇದೆ, ಇಲ್ಲಿ 1 ಸೀಟ್ ಇದೆ. ಓಕೆ. ಸೊ ಇದೇ ರೀತಿಯಾಗಿ ನೀವು ನಿಮ್ಮ ಜಾತಿಗಳಿಗೆ ಎಷ್ಟು ಸೀಟುಗಳು ಇನ್ನೂ ಬ್ಯಾಲೆನ್ಸ್ ಇದ್ದಾವೆ ಅಂತ ನೋಡ್ಕೊಳ್ಬೋದು. ಜಸ್ಟ್ ನೀವೇನು ನೆನ್ಪಿಟ್ಕೊಳ್ಬೇಕು, ಇಲ್ಲಿ 4, 5, 6 ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಯಾಕೆ ಅಂತಂದರೆ ಆ ಸೀರಿಯಲ್ ನಂಬರ್, ನಿಮ್ಮ ಶಾಲೆ ಎಷ್ಟು ಸೀರಿಯಲ್ ನಂಬರ್ಗಿದೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಓಕೆ. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ 7 ಅಂತ ಇದ್ದರೆ, ಓಕೆ, ಹುಣಗುಂದ ಅಂತ ಏನಿದೆ ಅದು 7ನೇ ಸೀರಿಯಲ್ ನಂಬರ್. ಅದನ್ನು ನೆನ್ಪಿಟ್ಕೊಂಡು ಸ್ಕ್ರೋಲ್ ಮಾಡ್ತಾ ಹೋಗಿ. ಓಕೆ. ಸೊ ಈ ಒಂದು PDF ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಬಿಟ್ಟಿರ್ತೇನೆ. ಓಕೆ, ಅಲ್ಲಿಂದ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಹೇಗೆ ಜಾಯ್ನ್ ಆಗ್ಬೋದು ಅಂತಂದರೆ, ಈ QR ಕೋಡ್ ಏನಿದೆ, ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಒಂದು ವೇಳೆ ಇದನ್ನು ಸ್ಕ್ಯಾನ್ ಮಾಡಲಿಕ್ಕೆ ನಿಮಗೆ ಬರ್ತಿಲ್ಲ ಅಂತಂದರೆ, ಜಸ್ಟ್ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ ಏನಿದೆ ಇದಕ್ಕೆ ವಾಟ್ಸಪ್ನಲ್ಲಿ ಗ್ರೂಪ್ ಅಂತ ಮೆಸೇಜ್ ಮಾಡಿ. ಓಕೆ. ಸೊ ಆವಾಗ ನಾವೇ ನಿಮ್ಮನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ಕೊಳ್ತೀವಿ. ಓಕೆ. ಆಮೇಲೆ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನವೋದಯ ವಿದ್ಯಾಲಯ ಏನು ತರಗತಿಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು 4ನೇ ತರಗತಿ ಹಾಗೂ 5ನೇ ತರಗತಿಯಲ್ಲಿ ಇದ್ದಾರೆ ನೋಡಿ ಈಗ, ಸೊ ಅವರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ. ಸೊ ಹಾಗಾದರೆ ಇಲ್ಲಿ ನೀವು ದಾಖಲಾತಿಗಳನ್ನ ನೋಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.